ಓಕೆ. ಕಳೆದ ಕ್ಲಾಸಲ್ಲಿ ನಾವು ಮಾರ್ಕನು ಬರೆದ ಶುಭ ಸಂದೇಶದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೋ. ಮೊದಲನೇ ಕ್ಲಾಸಲ್ಲಿ ನಾವೇನು ಮಾಡೋದು, ಅಧ್ಯಾಯಗಳು ಯಾವ್ಯಾವ ಶುಭ ಸಂದೇಶ ಬರೆದವರು, ಪೌಲರು, ಅವರೆಲ್ಲ ಬರೆದಿರುವಂಥ ಪುಸ್ತಕಗಳು ಯಾವ ಇಸವಿಯಲ್ಲಿ ಬರೆದಿರೋದು ಅನ್ನೋದನ್ನು ನಾವು ತಿಳ್ಕೊಂಡು, ಬೈಬಲನ್ನು ಬರೆದವರು ಶುಭ ಸಂದೇಶವನ್ನು ಮೊದಲನೇದಾಗಿ ಬರೆದವರು ಸಂತ ಮಾರ್ಕರು. ಪ್ರೈಸ್ ದಿ ಲಾರ್ಡ್. ನಾನು ಸುಮ್ಮನೆ ಹಾಗೆ ಒಂದು ಜನರಲ್ ಆಗಿ ನಾನೇನು ತಿಳಿಸ್ಕೊಡ್ತಾ ಇಲ್ಲ, ಏಕೆಂದರೆ ನಾನು ತುಂಬ ಪುಸ್ತಕಗಳನ್ನು ಓದಿ ಅದನ್ನು ರೆಫರ್ ಮಾಡಿ ನಂತರ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸ ಒಡಂಬಡಿಕೆಯ ಪ್ರವೇಶ ಅನ್ನೋ ಪುಸ್ತಕವನ್ನು ಓದಿ ಅದರಲ್ಲಿರುವಂತಹ ಬೇಕಾದಂಥ ಸಂದೇಶವನ್ನು ಪಡ್ಕೊಂಡು ನಂತರ ನಾನು ನಿಮಗೆ ಸತ್ಯವನ್ನು ತಿಳಿಸ್ಕೊಡ್ತಾ ಇರೋದು. ಅದಾದ ಮೇಲೆ ಯೇಸು ದೇವರ ಪುತ್ರ, ಎಲ್ಲಿದೆ ನೋಡಿ ಪುಸ್ತಕ, ಯೇಸು ದೇವಪುತ್ರ ಯೇಸು ದೇವಪುತ್ರ ಭಾಗ 1. ಈ ಎಲ್ಲ ಪುಸ್ತಕಗಳನ್ನು ಓದಿ ರೆಫರ್ ಮಾಡಿ ನಂತರ ನಾನು ತಿಳಿಸ್ಕೊಡ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ಬರೀ ಕಾಟಾಚಾರಕ್ಕೆ ಏನೋ ಒಂದು 45 ನಿಮಿಷ ಒಂದು ಕ್ಲಾಸಲ್ಲಿ ನಾವು ಕುಳಿತುಕೊಂಡು ಹೋಗ್ತೀವಿ ಅಂತ ಮಾತ್ರ ತಿಳ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಗಂಭೀರವಾಗಿ ತಗೊಳ್ಳಿ, ಯಾಕಂದರೆ ಕಾಲ ಸನ್ನಿಹಿತವಾಗಿದೆ. ಪ್ರೈಸ್ ದಿ ಲಾರ್ಡ್. ಶುಭ ಸಂದೇಶ ಬರೆದ ಮೊದಲನೆಯ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಶುಭ ಸಂದೇಶ ಸಂತ ಮಾರ್ಕರ ಶುಭ ಸಂದೇಶ ಇದನ್ನು ಬರೆದವರು ಯಾರು ಅಂತ ಹೇಳಿದ್ರೆ ಸಂತ ಮಾರ್ಕರು. ಪ್ರೈಸ್ ದಿ ಲಾರ್ಡ್. ಇವರಿಗೆ ಇನ್ನೊಂದು ಹೆಸರಿದೆ. ಯಾರಿಗೆ? ಸಂತ ಮಾರ್ಕರಿಗೆ ಇನ್ನೊಂದು ಹೆಸರಿದೆ. ಇನ್ನೊಂದು ಹೆಸರು ಏನು ಅಂತ ಹೇಳಿದ್ರೆ, ಯಾರಿಗಾರು ಗೊತ್ತಿದೆಯಾ ಇನ್ನೊಂದು ಹೆಸರು ಏನು ಅಂತ? ಪ್ರೈಸ್ ದಿ ಲಾರ್ಡ್. ಗೊತ್ತಿದೆಯಾ? ಬೇಗ ಗೊತ್ತಿಲ್ಲ. ಇವರಿಗೆ ಇನ್ನೊಂದು ಹೆಸರಿದೆ. ಇವರ ಹೆಸರು ಮಾರ್ಕನೆನಿಸಿಕೊಂಡ ಯೋವಾನ. ಪ್ರೈಸ್ ದಿ ಲಾರ್ಡ್. ಹೌದಾ ಅಂತ ಹೇಳಿದ್ರೆ ನೋಡೋಣ. ವಾಕ್ಯಗಳನ್ನು ಸ್ವಲ್ಪ ನಾವು ಅದನ್ನು ಕಂಡುಹಿಡಿಯೋಣ ಅಲ್ವಾ. ನಾವು ಬರೀ ಬಾಯಿ ಮಾತಲ್ಲಿ ಮಾತಾಡೋದು ಬೇಡ, ಅದು ವಾಕ್ಯಗಳಲ್ಲಿ ಇರಬೇಕು, ಬೈಬಲಲ್ಲಿ ಇರಬೇಕು. ಹೌದಾ? ಬೈಬಲಲ್ಲಿದ್ದರೆ ಮಾತ್ರ ನೀವು ನಂಬಬೇಕು, ಇಲ್ಲಾಂದರೆ ನಂಬಕ್ಕೆ ಹೋಗಬೇಡಿ. ಈ ದಿನಗಳಲ್ಲಿ ಕಲಬೆರಕೆ ಮಾಡಿ ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ಬಹಳ ಎಚ್ಚರಿಕೆಯಾಗಿರಿ. ದಾರಿ ತಪ್ಪಿಸುವಂಥ ಕಾರ್ಯಗಳು ನಡೀತಾ ಇದೆ. ವಾಕ್ಯಗಳಲ್ಲಿ ಕಲಬೆರಕೆ ನಡೀತಾ ಇದೆ. ಬೈಬಲ್ನ ಉಲ್ಟಾಪಲ್ಟ ಮಾಡ್ತಾ ಇದ್ದಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿ, ವಾಕ್ಯಗಳಲ್ಲಿ ಬಹಳ ಎಚ್ಚರಿಕೆಯಾಗಿರಿ, ಸಂದೇಶಗಳಲ್ಲೂ ಕೂಡ ಬಹಳ ಎಚ್ಚರಿಕೆಯಾಗಿರಿ. ಪ್ರೈಸ್ ದಿ ಲಾರ್ಡ್. ಸಂತ ಮಾರ್ಕರಿಗೆ ಇನ್ನೊಂದು ಹೆಸರಿದೆ, ಯೋವಾನ ಮಾರ್ಕ. ಹೌದಾ ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ. ಅದು ಬೈಬಲಲ್ಲಿ ಇರಬೇಕು ಅಲ್ವಾ. ಬೇರೆ ಪುಸ್ತಕದಲ್ಲಿದ್ದರೆ ಅದು ಪ್ರಯೋಜನ ಇಲ್ಲ, ಬೈಬಲಲ್ಲೇ ಇರಬೇಕು ಅದು. ಹೌದಾ? ಎಲ್ಲ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಓಕೆ, ಫೈನ್. ಪ್ರೇಷಿತರ ಕಾರ್ಯಕಲಾಪಗಳು, ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಸೌಂಡ್ ಜಾಸ್ತಿ ಕೊಡಕ್ಕೆ ಹೋಗ್ಬೇಡಿ. ಪ್ರೇಷಿತರ ಕಾರ್ಯಕಲಾಪಗಳು 12ನೇ ಅಧ್ಯಾಯ ವಾಕ್ಯ 12 ಓದಿ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 12. ಹೀಗೆ ತನ್ನ ಪರಿಸ್ಥಿತಿಯನ್ನು ಅರಿತ ಬಳಿಕ ಪೇತ್ರನು ಮರಿಯ ಎಂಬುವಳ ಮನೆಗೆ ಹೋದನು. ಈಕೆ ಮಾರ್ಕ ಎಂದು ಹೆಸರುಗೊಂಡಿದ್ದ ಯೋವಾನನ ತಾಯಿ. ಪ್ರೈಸ್ ದಿ ಲಾರ್ಡ್. ಮಾರ್ಕ ಎಂದು ಹೆಸರುಗೊಂಡಿದ್ದ ಯೋವಾನನ ತಾಯಿ.
ಮಾರ್ಕ ಎಂದು ಹೆಸರುಗೊಂಡಿದ್ದ ಯೋವಾನನ ತಾಯಿ. ಅರ್ಥ ಆಯ್ತಾ ಈಗ ನಿಮ್ಗೆ? ಮಾರ್ಕ ಎಂದು ಹೆಸರುಗೊಂಡಿದ್ದ ಯೋವಾನನ ತಾಯಿ. ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನು ಕೆಲವು ವಾಕ್ಯಗಳನ್ನು ನಾವು ನೋಡ್ತಾ ಹೋಗೋಣ. 25ನೇ ವಾಕ್ಯ ಓದಿ. ಅದರಲ್ಲೇ 25ನೇ ವಾಕ್ಯ 12:25. ಬಾರ್ನಬ ಮತ್ತು ಸೌಲನು ತಮ್ಮ ಧರ್ಮ ಕಾರ್ಯವನ್ನು ಮುಗಿಸಿಕೊಂಡು ಮಾರ್ಕ ಎಂದು ಹೆಸರುಗೊಂಡ ಯೋವಾನನೊಂದಿಗೆ ಜೆರುಸಲೇಮಿನಿಂದ ಹಿಂದಿರುಗಿದರು. ಈಗ ನಾವು ಒಂದೇ ಒಂದು ಆಲೋಚನೆ, ನಮ್ಮ ಆಲೋಚನೆ ಒಂದೇ. ಏನಂತ ಹೇಳಿದ್ರೆ, ನೀವು ಬಾರ್ನಬ ಅವ್ರನ್ನೆಲ್ಲ ಬಿಡಿ, ಅವ್ರನ್ನೆಲ್ಲ ಸೈಡ್ ಇಡಿ. ಪೌಲ, ಪೇತ್ರ ಇವೆಲ್ಲ ಹೆಸರುಗಳು ಬರ್ತವೆ, ಅವೆಲ್ಲ ಒಂದು ಕಡೆ ಇಡೋಣ. ಈಗ ನಮಗೆ ಏನು ಬೇಕಾಗಿರೋದು, ಈಗ ವಿಷಯ ನಮ್ಗೆ ಏನು ಬೇಕಾಗಿರೋದು, ಮಾರ್ಕರಿಗೆ ಇನ್ನೊಂದು ಹೆಸರಿದೆ, ಅದು ಯೋಹಾನ. ಮಾರ್ಕನ್ ಎನಿಸಿಕೊಂಡ ಯೋಹಾನ, ಅದ್ರ ಬಗ್ಗೆ ನಾವು ಗಮನ ಹರಿಸೋಣ. ಇಲ್ಲೂ ಕೂಡ ಹೇಳುತ್ತಾರೆ ನೋಡಿ, ಮಾರ್ಕ ಎಂದು ಹೆಸರುಗೊಂಡ ಯೋಹಾನನೊಂದಿಗೆ ಜೆರುಸಲೇಮಿನಿಂದ ಹಿಂತಿರುಗಿದರು. ಇದೆಯಾ ವಾಕ್ಯ? ಇದೆಯಾ? ಮಾರ್ಕ ಎಂದು ಹೆಸರುಗೊಂಡ ಯೋವಾನ. ಅದೇ ತರ ಇದೆ ಅಲ್ವಾ? ಅದೇ ತರ ಅಲ್ವಾ? ಓಕೆ, ಇನ್ನು ಕೆಲವು ಕಡೆ ನೋಡೋಣ. 13ನೇ ಅಧ್ಯಾಯ 5ನೇ ವಾಕ್ಯ, 13:5. ಬೇಗ ಓದಿ. ಅವರು ತಲಮೀಸ್ ಎಂಬ ಸ್ಥಳಕ್ಕೆ ಬಂದಾಗ ಯಹೂದ್ಯರ ಪ್ರಾರ್ಥನಾ ಮಂದಿರಗಳಿಗೆ ಹೋಗಿ ಶುಭ ಸಂದೇಶವನ್ನು ಸಾರಿದರು. ಮಾರ್ಕನೆನಿಸಿಕೊಂಡ ಯೋವಾನ ಅವರ ಸಂಗಡವಿದ್ದು ಅವರಿಗೆ ನೆರವಾಗುತ್ತಿದ್ದನು. ಪ್ರೈಸ್ ದಿ ಲಾರ್ಡ್. ಇದೆಯಾ? ಮಾರ್ಕನೆನಿಸಿಕೊಂಡ ಯೋವಾನ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ನಿಮಗೆ ಕನ್ಫರ್ಮ್ ಆಗ್ತಾ ಇದೆಯಾ? ಮಾರ್ಕರಿಗೆ, ಸಂತ ಮಾರ್ಕರಿಗೆ ಇನ್ನೊಂದು ಹೆಸರಿತ್ತು, ಅದು ಯೋವಾನ. ಹೌದಾ? ಇನ್ನೊಂದು ವಾಕ್ಯ ಓದೋಣ. 15ನೇ ಅಧ್ಯಾಯ 37ನೇ ವಾಕ್ಯ, ಪ್ರೇಷಿತರ ಕಾರ್ಯಕಲಾಪಗಳು 15ನೇ ಅಧ್ಯಾಯ 37ನೇ ವಾಕ್ಯ. ಮಾರ್ಕನೆಂದು ಹೆಸರುಗೊಂಡ ಯೋಹಾನನನ್ನು ತಮ್ಮ ಸಂಗಡ ಕರೆದುಕೊಂಡು ಹೋಗಬೇಕೆಂದು ಬಾರ್ನಬನ ಇಷ್ಟವಾಗಿತ್ತು. ಗಮನಿಸಿ, ಮಾರ್ಕನೆಂದು ಹೆಸರುಗೊಂಡ ಯೋಹಾನನನ್ನು ತನ್ನ ಸಂಗಡ ಕರೆದುಕೊಂಡು ಹೋಗಬೇಕೆಂಬುದು ಬಾರ್ನಬನ ಇಷ್ಟವಾಗಿತ್ತು. ಮಾರ್ಕನೆಂದು ಹೆಸರುಗೊಂಡ ಯೋಹಾನ. ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದಾ? ಅದೇ ಪ್ರೇಷಿತರ ಕಾರ್ಯಕಲಾಪಗಳು ನನಗೆ ಎಷ್ಟು ಕೊಟೇಶನ್ಸ್ ಇದೆಯೋ ಎಲ್ಲ ಕೊಟ್ಬಿಡ್ತೀನಿ. ಓಕೆ, 15:39 ಅಲ್ಲೇ ಪಕ್ಕದಲ್ಲೇ ಇದೆ. ಬೇಗ ಓದಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು. ಹೀಗೆ ಇವರಿಬ್ಬರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು. ಒಬ್ಬರನ್ನೊಬ್ಬರು ಬಿಟ್ಟು ಅಗಲಬೇಕಾಯಿತು. ಬಾರ್ನಬನು ಮಾರ್ಕನನ್ನು ಕರೆದುಕೊಂಡು ಸೈಪ್ರಸ್ ದ್ವೀಪಕ್ಕೆ ನೌಕಾಯಾನ ಮಾಡಿದನು. ಪ್ರೈಸ್ ದಿ ಲಾರ್ಡ್. ಈಗ ನಿಮ್ಗೆ ಎಲ್ಲ ಅರ್ಥ ಆಯ್ತು. ಇಷ್ಟು ವಾಕ್ಯಗಳಲ್ಲಿ ಮಾರ್ಕನೆಂದು ಹೆಸರುಗೊಂಡ ಯೋವಾನ. ಹೌದಾ? ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಅಲರ್ಟ್ ಆಗಿ, ಓಕೆ, ಸ್ವಲ್ಪ ಆಕ್ಟಿವ್ ಆಗಿ ಇರ್ಲಿಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ಒಂದೊಂದು ಸೆಕೆಂಡು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಓಕೆ, ಈ ಮಾರ್ಕ ಯಾರು ಅಂತ ಹೇಳಿದ್ರೆ, ಈ ಮಾರ್ಕ ಯಾರು? ಈಗ ಇದು ಯಾರು ಅನ್ನೋದು ನೋಡೋಣ. ಮಾರ್ಕ, ಸಂತ ಮಾರ್ಕ ಯಾರು? ಇದೇ ಪ್ರಶ್ನೆ. ಯಾರು ಅಂತ ಹೇಳಿದ್ರೆ, ಇವರು ಸಂತ ಮಾರ್ಕರು ಬಾರ್ನಬನ ಸಂಬಂಧಿ ಅಥವಾ ತಮ್ಮ ಅಥವಾ ಸಹೋದರ ಅಂತ ಇಟ್ಕೊಳ್ಳೋಣ. ಸಹೋದರ. ಪ್ರೈಸ್ ದಿ ಲಾರ್ಡ್. ಬಾರ್ನಬನ
ಸಹೋದರ ಯಾರು ಯಾರು ಮಾರ್ಕರು. ಸಂತ ಮಾರ್ಕರು. ಹಾ, ಹೌದಾ ಅಂತ ನೋಡಿದ್ರೆ ಹೌದು. ಕೊಲೊಸ್ಸರಿಗೆ ಬರೆದ ಪತ್ರ, ಕೊಲೊಸ್ಸಿ 4ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದೋಣ. 4:10. ನನ್ನೊಡನೆ ಸೆರೆಯಾಳಾಗಿರುವ ಅರಿಸ್ತಾರ್ಕನು ಬಾರ್ನಬನಿಗೆ ಹತ್ತಿರದ ನೆಂಟನಾದ ಮಾರ್ಕನು ನಿನಗೆ ಶುಭಾಶಯಗಳನ್ನು ಕಳುಹಿಸಿದ್ದಾರೆ. ಮಾರ್ಕನು ನಿಮ್ಮ ಬಳಿಗೆ ಬಂದಾಗ ಅವನನ್ನು ಸ್ವಾಗತಿಸಿರಿ. ಅವನ ವಿಷಯದಲ್ಲಿ ನಿಮಗೆ ಸಲಹೆಗಳನ್ನು ಕೊಡಲಾಗಿದೆ. ಪ್ರೈಸ್ ದಿ ಲಾರ್ಡ್. ಬಾರ್ನಬನಿಗೆ ಹತ್ತಿರದ ನೆಂಟನಾದ ಮಾರ್ಕನು ಇದೆಯಾ? ಹತ್ತಿರದ ಬಾರ್ನಬನಿಗೆ ಹತ್ತಿರದ ನೆಂಟನಾದ ಮಾರ್ಕ, ಬಾರ್ನಬನಿಗೆ ಹತ್ತಿರದ ನೆಂಟನಾದ ಮಾರ್ಕ, ಸಂತ ಮಾರ್ಕ. ಓಕೆ, ಈ ಬಾರ್ನಬ ಯಾರು ಅಂತ ನೋಡಿದ್ರೆ, ಅದನ್ನು ಕೂಡ ನೋಡೋಣ. ಬಾರ್ನಬ ಯಾರು? ಈ ಬಾರ್ನಬ ಯಾರು ಅಂತ ಹೇಳಿದ್ರೆ, ಈತ ಒಬ್ಬ ಲೇವಿ ಕುಲಕ್ಕೆ ಸೇರಿದವನು. ಬಾರ್ನಬ ಲೇವಿ ಕುಲಕ್ಕೆ ಸೇರಿದವನು. ಲೇವಿ ಕುಲ ಅಂದರೆ ಆಗಿನ ಕಾಲದಲ್ಲಿ ಪುರೋಹಿತರು, ಈಗ ಯಾಜಕರಿದಾರಲ್ಲ ಆ ಥರ ಪುರೋಹಿತರು ಅವರು. ಅಂದರೆ ಅವರು ಆರೋನನ ಸಂತತಿಯವರು. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ದೇವರಿಗೆ ಪೂಜೆ ಅಂದರೆ ದೇವರನ್ನು ಆರಾಧಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಓಕೆ, ಬಾರ್ನಬನಿಗೆ ಇನ್ನೊಂದು ಹೆಸರಿತ್ತು. ಬಾರ್ನಬನಿಗೂ ಕೂಡ ಇನ್ನೊಂದು ಹೆಸರು. ಬಾರ್ನಬನಿಗೆ ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಇದ್ದೀರಾ? ಬಾರ್ನಬನಿಗೆ ಇನ್ನೊಂದು ಹೆಸರು, ಇನ್ನೊಂದು ಹೆಸರು. ಅದು ಏನು ಅಂತ ಹೇಳಿದ್ರೆ ಜೋಸೆಫ್. ಜೋಸೆಫ್ ಅಂತ ಹೆಸರು. ಜೋಸೆಫ್ ನಾನು ತಪ್ಪಾಗಿ ಬರೆದ್ಬಿಟ್ಟೆ ಅಲ್ವಾ? ಜೋಸೆಫ್ ಅಂತ ಬರೆದ್ಬಿಟ್ಟೆ. ಇದು ಜೋಸೆಫ್. ಹೌದಾ ಅಂತ ಹೇಳಿದ್ರೆ ಹೌದು. ನೋಡಿ, ಪ್ರೇಷಿತರ ಕಾರ್ಯಕಲಾಪಗಳು 4ನೇ ಅಧ್ಯಾಯ ವಾಕ್ಯ 36 ಓದಿ. 4:36. ಜೋಸೆಫ್ ಎಂಬ ಲೇವಿಯನು ಅವರ ಸಂಗಡ ಇದ್ದನು. ಇವನ ಹುಟ್ಟೂರು ಸೈಪ್ರಸ್. ಇವನಿಗೆ ಬಾರ್ನಬ ಎಂದರೆ ಪ್ರೋತ್ಸಾಹ ಪುತ್ರ ಎಂದು ಪ್ರೇಷಿತರು ಹೆಸರಿಟ್ಟಿದ್ದರು. ಇದೆಯಾ? ಮತ್ತೊಮ್ಮೆ ಓದಿ ವಿಮಲಷ್ಟು, ಮತ್ತೊಮ್ಮೆ ಓದಿ ಬೇಗ. ಜೋಸೆಫ್ ಎಂಬ ಲೇವಿಯನು ಅವರ ಸಂಗಡ ಇದ್ದನು. ಇವನ ಹುಟ್ಟೂರು ಸೈಪ್ರಸ್. ಇವನಿಗೆ ಬಾರ್ನಬ ಎಂದರೆ ಪ್ರೋತ್ಸಾಹ ಪುತ್ರ ಎಂದು ಪ್ರೇಷಿತರು ಹೆಸರಿಟ್ಟಿದ್ದರು. ಯಾರಿಟ್ಟಿದ್ದು ಹೆಸರು? ಪ್ರೇಷಿತರು ಅಲ್ವಾ? ಪ್ರೋತ್ಸಾಹ ಪುತ್ರ ಅಂದ್ರೆ, ಪ್ರೋತ್ಸಾಹ ಪುತ್ರ ಅಂದ್ರೆ ಏನು? ಉರಿದುಂಬಿಸುವ, ಎನ್ಕರೇಜ್ ಮಾಡುವಂತಹ ವ್ಯಕ್ತಿ. ಪ್ರೈಸ್ ದಿ ಲಾರ್ಡ್. ಸರಿನಾ? ಬಾರ್ನಬ ಲೇವಿ ಕುಲಕ್ಕೆ ಸೇರಿದ ವ್ಯಕ್ತಿಯಾದ ಕಾರಣ ಆತನ ಸಂಬಂಧಿಯಾಗಿರುವಂತಹ ಸಂತ ಮಾರ್ಕರು ಕೂಡ ಯಾರು? ಅವರು ಕೂಡ ಲೇವಿನೇ. ಅವರು ಕೂಡ ಲೇವಿ ವಂಶದವರು. ಪ್ರೈಸ್ ದಿ ಲಾರ್ಡ್. ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಅವರು ಆರೋನನ ಸಂತತಿಯವರು. ಆರೋನನಿಗೆ ದೇವರು ಏನಕ್ಕೆ ಆರಿಸ್ಕೊಂಡ್ರು? ಮೋಶೆಯ ಜೊತೆ ಇದ್ದು ಅದಕ್ಕೆ ಅವ್ರು ಮಾತಾಡ್ತಾ ಇದ್ರು. ಪೂಜೆ ಮಾಡಲಿಕ್ಕೆ, ದೇವರನ್ನು ಆರಾಧಿಸ್ಲಿಕ್ಕೆ ಯಾರನ್ನ ಇಟ್ಕೊಂಡಿದ್ರು? ಮೊದಲನೇ ಯಾಜಕನನ್ನು ನೇಮಿಸಿದ್ರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇದಿಷ್ಟು ಅರ್ಥ ಆಯ್ತಾ ನಿಮ್ಗೆ? ಇದಿಷ್ಟು ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಓಕೆ. ಆದ್ರೆ ಮಾರ್ಕ ಓದಿದ ಎಲ್ಲ ಭಾಷೆ ಅಂದ್ರೆ ಅವರು ಬರೆದಂತಹ ಗ್ರಂಥ, ನಮ್ಮ ಶುಭ ಸಂದೇಶ ಬರೆದದ್ದು ಅರಮಾಯಿಕ್ ಭಾಷೆಯಲ್ಲಿ.
ಶುಭ ಸಂದೇಶ ಬರೆದದ್ದು, ಶುಭ ಸಂದೇಶ ಬರೆದ ಭಾಷೆ ಅರಮಾಯಿಕ್. ಪ್ರೈಸ್ ದಿ ಲಾರ್ಡ್. ಇದಿಷ್ಟು ಅವರ ಇತಿಹಾಸ. ಓಕೆ, ಈಗ ನಾವು ಶುಭ ಸಂದೇಶಕ್ಕೆ ಬರೋಣ. ಶುಭ ಸಂದೇಶ ಬರಿಬೇಕು ಅಂತ ಹೇಳಿದ್ರೆ, ಶುಭ ಸಂದೇಶ ಯಾರ ವಿಷಯವಾಗಿ ಬರಿಬೇಕು? ಪ್ರಭು ಯೇಸು ಕ್ರಿಸ್ತರ ಅಲ್ವಾ? ಪ್ರಭು ಯೇಸು ಕ್ರಿಸ್ತರ ವಿಷಯವಾಗಿ. ಸಂತ ಮಾರ್ಕರ ಆ ಒಂದು ಶುಭ ಸಂದೇಶವನ್ನ ಓದಬೇಕಾದ್ರೆ, ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾದ್ರೆ, ಈ ಲೋಕದಲ್ಲಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಲೋಕದಲ್ಲಿ ನಾನು ಎಜುಕೇಟೆಡ್ ವ್ಯಕ್ತಿ, ನಾನು ತುಂಬ ಜ್ಞಾನವುಳ್ಳ ವ್ಯಕ್ತಿ, ನಾನು ದೊಡ್ಡ ಆಕ್ಸ್ಫರ್ಡ್ ಅದಕ್ಕಿಂತ ಉನ್ನತವಾದ ಕಾಲೇಜಲ್ಲಿ ನಾನು ಓದಿದ್ದೀನಿ, ನಾನೊಬ್ಬ ದೊಡ್ಡ ಬೋಧಕ, ನಾನೊಬ್ಬ ದೊಡ್ಡ ಯಾಜಕ, ನಾನು ದೊಡ್ಡ ವ್ಯಕ್ತಿ ನಾನು ಈ ಲೋಕದಲ್ಲಿ ಅನ್ನುವ ಅಹಂಕಾರವನ್ನು ಬಿಟ್ಟು ಬಿಡಬೇಕು. ಸಂತ ಮಾರ್ಕರ ವಿಷಯವಾಗಿ ನಾವು ತಿಳ್ಕೊಳ್ಬೇಕಾದ್ರೆ, ನಾನು ಎಂಬ ಅಹಂಕಾರವನ್ನು ಬಿಟ್ಟು ಬಿಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರ ವಿಷಯವಾಗಿ ಇವರು ಮೊದಲನೇದಾಗಿ ಬರೀತಾರೆ. ಇವರು ಬಳಸಿದಂತಹ ಪದ ಇದೆಯಲ್ಲ, ಯಾವ ಶುಭ ಸಂದೇಶ, 4 ಶುಭ ಸಂದೇಶ ಬರೆದಂಥ ಮತ್ತಾಯ, ಲೂಕ, ಯೋಹಾನರು ಬರೆದಿಲ್ಲ, ಪೇತ್ರ ಬರೆದಿಲ್ಲ, ಯಾಕೋಬ ಬರೆದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾರೂ ಬರೆದಿಲ್ಲ. ಇವರು ನೋಡಿ, ಯೇಸು ಸ್ವಾಮಿಯ ವಿಷಯವಾಗಿ ಬರೀತಾರೆ. ಆದರೆ ಪ್ರಭು ಯೇಸು ಕ್ರಿಸ್ತರನ್ನ ಇವರು ನೇರವಾಗಿ ನೋಡಿಲ್ಲ. ಆಮೇನ್. ನೇರವಾಗಿ ನೋಡಿಲ್ಲ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ಪ್ರಭು ಯೇಸು ಕ್ರಿಸ್ತರನ್ನ ಇವರು ನೇರವಾಗಿ ನೋಡಿಲ್ಲ. ಆದರೆ ಇವರು ಪವಿತ್ರಾತ್ಮರ ಒಂದು ಆ ಶಕ್ತಿಯಿಂದ ಮೊದಲನೆಯ ಶುಭ ಸಂದೇಶ ಬರೀತಾರೆ. ಯೋಚನೆ ಮಾಡಿ ಯಾವ ಮಟ್ಟಿಗಿರ್ಬೋದು ಅಂತ ಹೇಳ್ಬಿಟ್ಟು. ಪ್ರಭು ಯೇಸು ಕ್ರಿಸ್ತರು 33 ವರ್ಷಗಳಲ್ಲಿ ಅವರು ಶಿಲುಬೆಯ ಮೇಲೆ ಮರಣ ಹೊಂದುತ್ತಾರೆ, ಪುನರುತ್ಥಾನರಾಗ್ತಾರೆ. ಅದಾದಮೇಲೆ ಇವರು ಬರೆದಂಥ ಮೊದಲನೆಯ ಶುಭ ಸಂದೇಶ ಬರೆದಂಥ ಸಮಯ 60ನೇ ಇಸ್ವಿಯಿಂದ ನೆನ್ನೆಲ್ಲ ಮೊನ್ನೆ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ? ಅದೊಂದು ನಿಗದಿಯಾದ ಸಮಯದಲ್ಲಿ ಅಲ್ವಾ, ನಿಗದಿಯಾದ ಸಮಯದಲ್ಲಿ ಅಲ್ಲಿ ಬರೆದಿದೆ. ಅಂದರೆ ಆ ಒಂದು ಶುಭ ಸಂದೇಶವನ್ನು ಬರೆದಿರೋದು ಅನ್ನೋದು ಕೂಡ ನಾವೇನು ಮಾಡ್ದೋ, ನಾವು ತಿಳ್ಕೊಂಡಿದ್ದೀವಿ ಅಲ್ವಾ, ತಿಳ್ಕೊಂಡಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಆದರೆ ಯೇಸು ಸ್ವಾಮಿಯ ಜೊತೆಯಲ್ಲಿ ಇವರು ಒಡನಾಟ ಇಲ್ಲವೇ ಇಲ್ಲ. ಮಾರ್ಕರಿಗೆ ಯೇಸು ಸ್ವಾಮಿಯನ್ನು ಇವರು ನೇರವಾಗಿ ನೋಡೇ ಇಲ್ಲ, ಯೇಸು ಸ್ವಾಮಿಯನ್ನು ನೋಡಿಲ್ಲ. ಬಟ್ ಆದರೆ ಇವರು ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ಬರೀತಾರೆ. ನೋಡಿ, ಇವತ್ತಿನವರೆಗೂ ನೀವು ತುಂಬ ಬಾರಿ ನೀವು ಶುಭ ಸಂದೇಶನ ಓದಿರ್ತೀರ, ಆದರೆ ಈ ವಾಕ್ಯವನ್ನು ನೀವು ಓದಿರೋದಿಲ್ಲ. ಏನು ಅಂತ ಹೇಳಿದ್ರೆ, ಮಾರ್ಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 1ನೇ ವಾಕ್ಯ ಓದಿ. 1ನೇ ಅಧ್ಯಾಯ 1ನೇ ವಾಕ್ಯ. ದೇವರ ಪುತ್ರರಾದ ಯೇಸು ಕ್ರಿಸ್ತರ ಶುಭ ಸಂದೇಶ. ಇದು ಪ್ರವಾದಿ ಯೆಶಾಯನು ಮೊದಲೇ ಬರೆದಿದ್ದ ಪ್ರಕಾರ. ಓಕೆ, ಇಲ್ಲಿ ವಾಕ್ಯ ನೋಡಿ, ದೇವರ ಪುತ್ರರಾದ ಯೇಸು ಕ್ರಿಸ್ತರ ಶುಭ ಸಂದೇಶ.
ದೇವರ ಪುತ್ರರಾದ ಯೇಸು ಕ್ರಿಸ್ತರ ಶುಭ ಸಂದೇಶ. ಮಾರ್ಕನು ಬರೆದ ಶುಭ ಸಂದೇಶಕ್ಕೆ ಹೋಗೋಣ. ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ಅಬ್ರಹಾಮನ ಮನೆತನಕ್ಕೆ ಸೇರಿದ ದಾವಿದ ಕುಲದ ಯೇಸು ಕ್ರಿಸ್ತರ ವಂಶಾವಳಿ. ಲೂಕನು ಬರೆದ ಶುಭ ಸಂದೇಶ. ಲೂಕನು ಬರೆದ ಶುಭ ಸಂದೇಶದಲ್ಲಿ ಸನ್ಮಾನ್ಯ ತೆಯೋಫಿಲನೇ, ಅಲ್ಲಿ ಯೇಸು ಸ್ವಾಮಿ ಬಗ್ಗೆ ಬರೋದಿಲ್ಲ ಅಲ್ವಾ, ಯೇಸು ಸ್ವಾಮಿ ಬಗ್ಗೆ ಬಂದಿಲ್ಲ. ಯೋಹಾನದಲ್ಲಿ ನೋಡೋಣ. ಯೋಹಾನದಲ್ಲಿ ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಇತ್ತು. ಪ್ರೈಸ್ ದಿ ಲಾರ್ಡ್. ಆದರೆ ಮಾರ್ಕರು ಮಾತ್ರ ವಿಶೇಷವಾಗಿ ಬರೀತಾರೆ, ಅನುಭವದಲ್ಲಿ ಬರೀತಾರೆ. ಇವರು ಬರೆದ ಮೇಲೆ ಮತ್ತಾಯ ಹಾಗೂ ಲೂಕ ಅವರು ಬರೆದಿರುವ ಪುಸ್ತಕವನ್ನು ವಿಸ್ತಾರವಾಗಿ ಬರೀತಾರೆ. ಇವರು ಏನಂತ ಬರೆದ್ರು? ಮಾರ್ಕ 1ನೇ ಅಧ್ಯಾಯ 1ನೇ ವಾಕ್ಯ. ದೇವರ ಪುತ್ರರಾದ ಯೇಸು ಕ್ರಿಸ್ತರ ಶುಭ ಸಂದೇಶ. ಯೇಸು ಕ್ರಿಸ್ತರ ಶುಭ ಸಂದೇಶ. ಪ್ರೈಸ್ ದಿ ಲಾರ್ಡ್. ಈ ಶುಭ ಸಂದೇಶ ಎಂಬ ಪದವನ್ನು ಶುಭ ಸಂದೇಶದಲ್ಲಿ ಬಳಸಿದ್ದು ಯಾರು ಅಂದರೆ ಮಾರ್ಕರು. ಅದಕ್ಕಿಂತ ಮುಂಚೆ ಪೌಲರು ಬಳಸಿದ್ದಾರೆ, ಇಲ್ಲ ಅಂತಲ್ಲ. ಶುಭ ಸಂದೇಶದಲ್ಲಿ ಬಳಸಿದ್ದು ಸಂತ ಪೌಲರಿಗೂ ಮಾರ್ಕರು ಇಬ್ಬರು ಸೇರಿ ಒಟ್ಟಿಗೆ ಸೇವೆ ಮಾಡಿದ್ದಾರೆ, ಶುಭ ಸಂದೇಶನ ಸಾರಿದ್ದಾರೆ. ಇನ್ನೊಂದು ಕಡೆ ನಾವು ಓದ್ತೀವಿ, ಮಾರ್ಕರು ಪೇತ್ರನ ಶಿಷ್ಯ. ಸಂತ ಮಾರ್ಕರು ಪೇತ್ರನ ಶಿಷ್ಯ. ಪೇತ್ರನ ಶಿಷ್ಯ ಯಾರು ಅಂತ ಹೇಳಿದ್ರೆ ಸಂತ ಮಾರ್ಕ. ಆದರೆ ಇವರು ಬರೆದ ಮೊದಲನೆಯ ವಾಕ್ಯ ದೇವರ ಪುತ್ರರಾದ ಯೇಸು ಕ್ರಿಸ್ತರ ಶುಭ ಸಂದೇಶ. ಇದನ್ನ ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಈ ಶುಭ ಸಂದೇಶವನ್ನು ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಲೂಕನು ಬರೆದ ಶುಭ ಸಂದೇಶ ನೋಡಿ, ಇಲ್ಲಿ ವಿವರಿಸಿ ಬರೆಯಲಾಗಿದೆ. ಎಲ್ಲಿ? ಲೂಕನು ಬರೆದ ಶುಭ ಸಂದೇಶದಲ್ಲಿ ವಾಕ್ಯವನ್ನು ವಿವರಿಸಿ ಬರೆಯಲಾಗಿದೆ. ಆದರೆ ಮಾರ್ಕರು ಆ ರೀತಿ ಬರೆದಿಲ್ಲ. ಮಾರ್ಕರು ನೇರ ನುಡಿಯಲ್ಲಿ ಅವರು ಬರೆದಿದ್ದಾರೆ. ಇಲ್ಲಿ ನೋಡಿ, ಲೂಕನು ಬರೆದ ಶುಭ ಸಂದೇಶ ಇಲ್ಲಿ ಶುಭ ಸಂದೇಶದ ಬಗ್ಗೆ ಇಲ್ಲಿ ಬರೆದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಶುಭ ಸಂದೇಶ ಎಲ್ಲಿ ಆ ವಾಕ್ಯವನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ನೋಡಿ, 2ನೇ ಅಧ್ಯಾಯ, ಲೂಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 10ನೇ ವಾಕ್ಯ. ಓದಿ 10ನೇ ವಾಕ್ಯ. ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಶುಭ ಸಂದೇಶವನ್ನ ನಾನು ನಿಮಗೆ ತಿಳಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಮಾರ್ಕರು ಒಂದು ಬೈಬಲ್ ಬರೀಲಿಕ್ಕೆ ಅನೇಕ ಜನರು ಪ್ರಾಣವನ್ನು ತ್ಯಜಿಸಿದ್ದಾರೆ, ಅನೇಕ ಜನರು ರಕ್ತ ಸಾಕ್ಷಿಗಳಾಗಿದ್ದಾರೆ ಈ ಒಂದು ಶುಭ ಸಂದೇಶವನ್ನು ಬರೆಯುವುದಕ್ಕಾಗಿ. ನನಗೋಸ್ಕರ ನೀವು ಹೇಳಬೇಕು, ನನಗೋಸ್ಕರ ಈ ಶುಭ ಸಂದೇಶವನ್ನು ಬರೀಲಿಕ್ಕೆ ಮಾರ್ಕ ಮತ್ತು 12 ಶಿಷ್ಯರು ಎಲ್ಲರೂ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಪೌಲರು ಎಲ್ಲರೂ ಪ್ರಾಣ ತ್ಯಾಗ ಮಾಡಿದ್ದಾರೆ. ಆಗಿರಬೇಕಾದ್ರೆ ಅದನ್ನು ನಾವು ಏನು ಮಾಡುವಂತಿಲ್ಲ, ಅದನ್ನು ನಾವು ಅಲ್ಲಗಳೆಯುವಂತಿಲ್ಲ, ಅದರಲ್ಲಿರುವ ವಾಕ್ಯಗಳನ್ನು ನಾವು ತಿರುಚುವಂತಿಲ್ಲ, ಅದರಲ್ಲಿರುವ ವಾಕ್ಯಗಳನ್ನು ನಾವು ಅವಮಾನ ಪಡಿಸುವಂತಿಲ್ಲ, ನಮಗೆ ಇಷ್ಟ ಬಂದ ಹಾಗೆ ನಾವು ಅದನ್ನು ಅವಲೋಕನ ಮಾಡುವಂತಿಲ್ಲ, ಅರ್ಥೈಸಿಕೊಳ್ಳುವಂತಲೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಗಂಭೀರವಾಗಿ, ಅದಕ್ಕೋಸ್ಕರ ಸಂತ ಪೌಲರು ಹೇಳ್ತಾರೆ, ನೀನು ವಾಕ್ಯವನ್ನು ಓದಬೇಕಾದ್ರೆ, ಹೆಣ್ಣು ಮಕ್ಕಳು ವಾಕ್ಯವನ್ನು ಓದಬೇಕಾದ್ರೆ
ಅಥವಾ ವಾಕ್ಯವನ್ನು ಕೇಳಿಸ್ಕೊಳ್ಬೇಕಾದ್ರೆ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಬೇಕು ಅನ್ನೋದು ಅಲ್ಲಿ ಸಂತ ಪೌಲರು ಬರೀತಾರೆ. ಅದಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ವಾಕ್ಯದ ಆ ಒಂದು ಶಕ್ತಿ, ವಾಕ್ಯದ ಮಹತ್ವ, ಅದಕ್ಕಿರುವ ಬೆಲೆ ಅಷ್ಟಿದೆ ಅಂತ ಅವರು ತಿಳಿಯಪಡಿಸ್ತಾರೆ. ಆದರೆ ನಾವೇನು ಮಾಡ್ತೀವಿ ಹೇಳಿ ನೋಡೋಣ. ಶುಭ ಸಂದೇಶ ಓದಬೇಕಾದ್ರೆ ವಾಕ್ಯಗಳನ್ನು ಓದಬೇಕಾದ್ರೆ ಬಲಿಪೀಠದ ಮೇಲೆ ಹೇಗೆ ಹೋಗ್ತೀವಿ ನಾವು? ಕಾಲಿನಲ್ಲಿ ಪಾದರಕ್ಷೆಗಳನ್ನು ಹಾಕ್ಕೊಂಡು ಹೋಗ್ತೀವಿ ಅಲ್ವಾ? ಎಷ್ಟು ಅವಮಾನ ಪಡಿಸ್ತೀವಿ ನೋಡಿ, ಎಷ್ಟು ಅವಮಾನ ಪಡಿಸ್ತೀವಿ. ಯಾರೇ ಆಗಿರಲಿ, ನೋ ಪ್ರಾಬ್ಲಮ್. ಅದರಲ್ಲೇನು, ನಾನು ಪ್ರಾರಂಭದಲ್ಲೇ ಹೇಳಿದೆ, ದೇವರ ವಾಕ್ಯಕ್ಕಿಂತ ದೊಡ್ಡ ವ್ಯಕ್ತಿ ಈ ಲೋಕದಲ್ಲಿ ಯಾರೂ ಇಲ್ಲ. ಕೆಲವು ಜನ ಹೇಳ್ತಾರೆ, ನಾನು ಇದೇ ವಿಷಯವಾಗಿ ಹೇಳ್ಬೇಕಾದ್ರೆ, ಬ್ರದರ್ ಫಾದರ್ಗಳು ಹಾಕ್ಕೊಂಡು ಹೋಗ್ತಾರೆ, ಕೆಲವು ಫಾದರ್ಗಳು ಹಾಕ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಎಲ್ಲ ಬ್ರದರ್ ನೀವು ಹೇಳ್ತಾ ಇದ್ದೀರಾ, ಆದರೆ ಫಾದರ್ಗಳು ಹಾಕ್ಕೊಂಡು ಹೋಗ್ತಾರೆ, ಕೆಲವು ಬೋಧಕರು ಹಾಕ್ಕೊಂಡು ಹೋಗ್ತಾರೆ, ಕೆಲವು ಪಾಸ್ಟರ್ಸ್ಗಳು ಹಾಕ್ಕೊಂಡು ಹೋಗ್ತಾರೆ. ಯಾಕೆ? ಬಿಷಪೇ ಹಾಕ್ಕೊಂಡು ಹೋಗ್ತಾರೆ. ಯಾಕೆ? ಅವ್ರಿಗೆ ಗೊತ್ತಿಲ್ವಾ? ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಅದು ಚರ್ಚೆ ಮಾಡಲಿಕ್ಕೆ ನಾವಿಲ್ಲ ಇಲ್ಲಿ. ಅದನ್ನು ಚರ್ಚೆ ಮಾಡಲಿಕ್ಕೆ ನಾವಿಲ್ಲ ಇಲ್ಲಿ. ನಾವು ಹೇಳ್ತಾ ಇರೋದೇನು? ದೇವರ ವಾಕ್ಯಕ್ಕಿಂತ ಮೇಲಾದವರು ಈ ಲೋಕದಲ್ಲಿ ಯಾರೂ ಇಲ್ಲ. ಆಮೇನ್. ಹಾಗಾಗಿ ನಾವು ವಾಕ್ಯಕ್ಕೆ ನಾವು ಬೆಲೆ ಕೊಡಬೇಕು. ವಾಕ್ಯ ಜೀವವುಳ್ಳ ವಾಕ್ಯವಾಗಿದೆ, ಹೆಬ್ಬಾಯಿ ಕತ್ತಿಗಿಂತ ಹರಿತವಾದ ವಾಕ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ಯಾವ ವ್ಯಕ್ತಿ ದೇವರ ಸಂದೇಶಕ್ಕೆ, ಶುಭ ಸಂದೇಶಕ್ಕೆ ತಲೆಬಾಗೋದಿಲ್ವೋ, ಯಾರು ದೇವರ ವಾಕ್ಯಕ್ಕೆ ಗೌರವ ಕೊಡೋದಿಲ್ವೋ ಅವರನ್ನು ಸ್ವಲ್ಪ ಗಮನಿಸಿ ನೋಡಿ, ಅವರು ದೇವರ ಮಕ್ಕಳಾಗಲಿಕ್ಕೆ ಅರ್ಹರಲ್ಲ, ಯೋಗ್ಯರಲ್ಲ. ಅವರಿಂದ ಯಾವ ಬೆಳೆಯನ್ನು ಕೂಡ ದೇವರು ಎದುರು ನೋಡಲಿಕ್ಕೆ ಸಾಧ್ಯವಿಲ್ಲ. ಯಾವ ಬೆಳೆಯನ್ನು ಎದುರು ನೋಡಲಿಕ್ಕೆ, ಯಾವ ಫಲವನ್ನು ಕೂಡ ಎದುರು ನೋಡಲಿಕ್ಕೆ ಸಾಧ್ಯವಿಲ್ಲ. ನೀವು ಬರ್ಬೋದು, ಸುಂದರವಾದ ಬಲಿಪೂಜೆ ಕೊಡ್ಬೋದು, ಅಥವಾ ಸುಂದರವಾದ ಗೀತೆಗಳನ್ನು ಹಾಡ್ಬೋದು, ಸುಂದರವಾಗಿ ನೀವು ಏನು ಬೇಕಾದರೂ ಮಾಡ್ಬೋದು. ನೀವು ಇಟ್ಟಂಥ ಬಲಿಪೂಜೆ ಇರ್ಬೋದು, ನೀವು ಹಾಡಿದ ಹಾಡುಗಳಿರ್ಬೋದು, ನೀವು ಮಾಡಿದ ಬೋಧನೆಗಳನ್ನು ನೋಡಿ ಜನರು ಚಪ್ಪಾಳೆ ತಟ್ಟಬೋದು, ವಾವ್ ಸೂಪರ್ ಅಂತ ಹೇಳ್ಬೋದು. ಆದರೆ ಅಲ್ಲಿ ಯಾವುದೇ ರೀತಿಯಾದ ಪ್ರತಿಫಲ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಸಂತ ಮಾರ್ಕರು ಅವರ ಚರಿತ್ರೆಯನ್ನು ನೋಡಬೇಕಾದ್ರೆ ಮಾರ್ಕರು ಯೇಸು ಸ್ವಾಮಿಯನ್ನು ಕಣ್ಣಾರೆ ನೋಡಿಲ್ಲ. ಆದರೆ ಅವರು ಬರೆದಂಥ ಮೊದಲನೆಯ ಶುಭ ಸಂದೇಶದ ಮೊದಲನೆಯ ವಾಕ್ಯನೇ ದೇವರ ಪುತ್ರರಾದ ಯೇಸು ಕ್ರಿಸ್ತರ ಶುಭ ಸಂದೇಶ. ಅಂದರೆ ಅಷ್ಟು ಅನುಭವಿಸಿರ್ತಾರೆ. ಯಾಕೆ? ಯಾವ ರೀತಿ ಅನುಭವಿಸಿರ್ತಾರೆ? ಸಂತ ಪೌಲರ ಜೊತೆಲಿ ಸೇವೆ ಮಾಡಿದ್ದಾರೆ, ಸಂತ ಪೇತ್ರರ ಜೊತೆಲಿ ಸೇವೆ ಮಾಡಿದ್ದಾರೆ, ಬಾರ್ನಬರ ಜೊತೆಲಿ ಸೇವೆ ಮಾಡಿದ್ದಾರೆ. ಸಂತ ಪೌಲರು, ಸಂತ ಪೇತ್ರರು. ಹಾಗಾಗಿ ಅವರು ಬರೆದಂಥ ಆ ಒಂದು ಪದ ಇದೆಯಲ್ಲ, ದೇವರ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಹೆಣ್ಣು ಮಕ್ಕಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟು ಅಂದವಾಗಿರಿ, ಎಷ್ಟು ಚಂದವಾಗಿರಿ, ಎಷ್ಟೇ ಬೆಳ್ಳಗಿರಿ, ಎಷ್ಟೇ ಕಪ್ಪಗಿರಿ, ಎಷ್ಟೇ ಎತ್ತರವಾಗಿರಿ, ಎಷ್ಟೇ ಕುಳ್ಳುಗಿರಿ, ಎಷ್ಟೇ ದಪ್ಪ ಇರಲಿ, ಸಣ್ಣ ಇರಿ, ಹೇಗೆ ಇರಿ, ನೋ ಪ್ರಾಬ್ಲಮ್. ಆದರೆ ದೇವರ ಮುಂದೆ ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳ್ರಿ. ಆಮೇನ್. ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳ್ರಿ. ತಗ್ಗಿಸಿಕೊಂಡಾಗ ಮಾತ್ರ ದೇವರ ಆ ವಾಕ್ಯದ ಕಾರ್ಯ ನಿಮ್ಮಲ್ಲಿ ನಡೆಯುತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ನಡೆಯೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ, ಬ್ರದರ್ ನಾನು ಬೈಬಲ್ ಓದ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಹಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡ್ತಾ ಇದ್ದೀನಿ, ಆದರೆ ಯಾಕೋ ಕಷ್ಟಗಳೇ ಪರಿಹಾರ ಆಗ್ತಾ ಇಲ್ಲ, ಯಾಕೋ ಸಮಸ್ಯೆಗಳೇ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. ಅದಕ್ಕೆ ಕಾರಣ ಒಂದೇ, ನೀವು ದೇವರ ಆ ಜೀವವುಳ್ಳ ವಾಕ್ಯಗಳಿಗೆ ಕೊಡಬೇಕಾದ ಘನತೆ, ಕೊಡಬೇಕಾದ ಸ್ಥಾನಮಾನವನ್ನು ನೀವು ಕೊಡದ ಕಾರಣ ಆ ವಾಕ್ಯಗಳು ಕೆಲಸ ಮಾಡ್ತಾ ಇಲ್ಲ. ಆಮೇನ್. ಅರ್ಥ ಆಗ್ತಿದ್ಯಾ? ನೋಡಿ, ನಮ್ಮ ಇದರಲ್ಲಿ ನಮ್ಮ ಹಳೆಯ ಲೇಖಕರು, ದೊಡ್ಡ ಲೇಖಕರು, ಯಾವಾಗ ಕ್ರಿಸ್ತ
ಕ್ರಿಸ್ತಶಕ 150ನೇ ಇಸವಿಯಿಂದ 215ನೇ ಇಸವಿಯ ತನಕ ಅಲೆಕ್ಸಾಂಡ್ರಿಯಾದ ಕ್ಲೆಮೆಂಟ್ ಎಂಬುವವರು ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲಿ ಸಂತ ಮಾರ್ಕರ ಬಗ್ಗೆ ಬರೀತಾರೆ. ಯೋಚನೆ ಮಾಡಿ, ಯಾವ ಮಟ್ಟಕ್ಕಿರ್ಬೋದು ಅವರು, ಯಾವ ಮಟ್ಟಿಗಿರ್ಬೋದು. ಅದೇ ರೀತಿ ಕ್ರಿಸ್ತಶಕ 186 ಅಲ್ಲಿಂದ 254ನೇ ಇಸವಿಯಲ್ಲಿ ಅಲ್ಲೂ ಕೂಡ ಇನ್ನೊಬ್ಬ ದೊಡ್ಡ ಲೇಖಕರು ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲೂ ಕೂಡ ಈ ಸಂತ ಮಾರ್ಕರ ಬಗ್ಗೆ ಇವರು ಬರೀತಾರೆ. ಪ್ರೈಸ್ ದಿ ಲಾರ್ಡ್. ನಾವು ಅನ್ಕೊಂಡಿದ್ದೋ ಸಂತ ಮಾರ್ಕರ ಶುಭ ಸಂದೇಶ ಅಷ್ಟೇ ಅಂತ ನಾವು ಅನ್ಕೊಂಡಿದ್ದೋ. ಇಲ್ಲ, ಸಂತ ಮಾರ್ಕರು ದೇವರ ವಾಕ್ಯ ಯಾವುದೇ ಇರಲಿ, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನೀವು ದೇವರ ವಾಕ್ಯವನ್ನು ನೀವು ಕೇಳಬೇಕಾದ್ರೇ ನಿಮ್ಮ ತಲೆ ಮೇಲೆ ಬಟ್ಟೆ ಹಾಗೆ ಬಂದು ನಿಂತ್ಕೊಳ್ಬೇಕು. ಅದನ್ನೇ ಮಾತೆ ಮರಿಯಮ್ಮನವರು ಮಾಡಿದ್ದು. ಆಮೇಲೆ ಮಾತೆ ಮರಿಯಮ್ಮನವರು ಮಾಡಿದ್ದು ಅದನ್ನೇ. ಮಾತೆ ಮರಿಯಮ್ಮನವರು ಏನ್ ಮಾಡಿದ್ರು? ಯಾವಾಗ ಶುಭ ಸಂದೇಶ ಬಂತೋ, ಸ್ವರ್ಗದಿಂದ ಶುಭ ಸಂದೇಶ ಬಂತೋ, ಆ ಕ್ಷಣವೇ ಅವ್ರೇನಾದ್ರು ತಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಟ್ರು. ಏನಂತ? ಇದೋ ನಾನು ದೇವರ ದಾಸಿ, ಇದೋ ನಾನು ದೇವರ ದಾಸಿ. ಅಂದ್ರೆ ಅರ್ಥ ಏನು? ದಾಸಿ ಅಂದ್ರೆ ಅರ್ಥ ಏನು? ಕೆಲಸಗಾತಿ, ಕೆಲಸ ಮಾಡುವವಳು ಅಲ್ವಾ? ಕೆಲಸ ಮಾಡುವವಳಿಗೆ ಏನಂತಾರೆ? ದಾಸಿ. ಅವ್ರು ಬಳಸಿದಂತ ಪದ ನೋಡಿ, ಒಂದು ಅರಮನೆಯಲ್ಲಿ ದಾಸಿಯರು ಇರ್ತಾರೆ ಅಂತ ನಾವು ಕೇಳ್ಪಟ್ಟಿದೀವಿ ಅಲ್ವಾ? ದಾಸಿಯರ ಕೆಲಸ ಏನು? ಗುಡಿಸೋದು, ಒರೆಸೋದು ಅಲ್ವಾ? ಪಾತ್ರೆ ಬೆಳಗೋದು, ಬೇರೆ ಬೇರೆ ಧೂಳು ಒರೆಸೋದು, ಬಟ್ಟೆ ಒಗೆಯೋದು. ನೋಡಿ, ಪರಲೋಕ ಇಳಿದು ಬಂದು ಮಾತೆ ಮರಿಯಮ್ಮನವರನ್ನ ಅಂಗೀಕಾರ ಮಾಡ್ಕೊಳ್ತಾ ಇದೆ. ದೇವರ ಪುತ್ರ ಈ ಲೋಕಕ್ಕೆ ಬರಲಿಕ್ಕೆ ಒಂದು ಗರ್ಭ ಬೇಕಾಗಿತ್ತು. ಆ ಗರ್ಭವನ್ನ ಅಷ್ಟು ಪರಿಶುದ್ಧವಾದ ತಾಯಿಯ ಬಳಿ ಬಂದು ಒಂದು ರಿಕ್ವೆಸ್ಟ್, ಒಂದು ಕೋರಿಕೆ ಗಾಬ್ರಿಯಲ್ ದೇವದೂತರು ಬಂದು ಸರ್ವೇಶ್ವರ ಸ್ವಾಮಿಯ ಅಪ್ಪಣೆಯ ಮೇರೆಗೆ ಬಂದು ಏನ್ ಮಾಡ್ತಾ ಇದ್ದಾರೆ? ಅಮ್ಮ, ನಿನ್ನ ಉದರದಲ್ಲಿ ಲೋಕ ರಕ್ಷಕ ಹುಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಷ್ಟು ಪರಿಶುದ್ಧವಾದ ತಾಯಿ ಹೇಳ್ತಾ ಇದ್ದಾರೆ, ಇದೋ ನಾನು ದೇವರ ದಾಸಿ. ಅಂದ್ರೆ ದಾಸಿಗೆ ಹೋಲಿಸ್ಕೊಳ್ತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ನಾವು ನೋಡೋಣ, ನಮ್ಮ ಹೆಣ್ಣು ಮಕ್ಕಳು ಸ್ವಲ್ಪ ಗಮನ ಕೊಟ್ಟು ದೇವಾಲಯಕ್ಕೆ ಹೋದಾಗ ಯಾವ ರೀತಿ ಹೋಗ್ತೀವಿ ನಾವು? ಅಂದ ಚಂದ ತೋರಿಸ್ಲಿಕ್ಕೆ ಹೋಗ್ತೀವಿ, ಅಧಿಕಾರ ತೋರಿಸ್ಲಿಕ್ಕೆ ಹೋಗ್ತೀವಿ, ದರ್ಪ ತೋರಿಸ್ಲಿಕ್ಕೆ ಹೋಗ್ತೀವಿ, ಜಂಬ ತೋರಿಸ್ಲಿಕ್ಕೆ ಹೋಗ್ತೀವಿ, ಅಹಂಕಾರ ತೋರಿಸ್ಲಿಕ್ಕೆ ಹೋಗ್ತೀವಿ. ಇನ್ನೊಂದು ತಮಾಷೆ ಏನಂತ ಹೇಳಿದ್ರೆ, ಗಂಡನ್ನ ಕಂಟ್ರೋಲಲ್ಲಿ ಹೆಂಗಿಟ್ಕೊಳ್ಳೋದು ಅನ್ನೋದು ಕೂಡ ಚರ್ಚಲ್ಲೇ ಡಿಸ್ಕಸ್ ಆಗುತ್ತೆ. ಗಂಡನ್ನ ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅನ್ನೋದು ಚರ್ಚಲ್ಲೇ ಡಿಸ್ಕಸ್ ಆಗುತ್ತೆ. ಆದರೆ ಇವ್ರಿಗೆ ಗೊತ್ತಿಲ್ಲ, ಈ ಹೆಂಗಸರಿಗೆ ಗೊತ್ತಿಲ್ಲ. ಒಂದು ಹೆಂಗಸಿನ ಶಿರಸ್ಸು ಗಂಡನ ಶಿರಸ್ಸು ಧರ್ಮಸಭೆಯ ಶಿರಸ್ಸು ಪ್ರಭು ಯೇಸು ಕ್ರಿಸ್ತರು. ಇವರು ಯಾವಾಗ ಗಂಡನನ್ನು ಅವಮಾನ ಪಡಿಸ್ತಾರೋ, ಯಾವಾಗ ಗಂಡನನ್ನು ಗುಲಾಮನಾಗಿ ಇಟ್ಕೊಳ್ತಾರೋ, ಆಗ ಯೇಸು ಸ್ವಾಮಿಯನ್ನು ಅವಮಾನ ಪಡಿಸ್ದಾಗೆ. ಮತ್ತು ಎಲ್ಲಿರುತ್ತೆ ಸಮಾಧಾನ, ಎಲ್ಲಿರುತ್ತೆ ಸಾಂತ್ವನ, ಎಲ್ಲಿರುತ್ತೆ ಒಳ್ಳೆಯ ಆರೋಗ್ಯ? ಪ್ರೈಸ್ ದಿ ಲಾರ್ಡ್. ನಾವು ಮಾತೆ ಮರಿಯಮ್ಮನವರಂತೆ ಇರಬೇಕೇ ಹೊರತು ಹವ್ವಳಂತೆ ಅಲ್ಲವೇ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಗಂಡಸರು ದೇವರ ವಾಕ್ಯಗಳನ್ನು ಓದಬೇಕಾದ್ರೆ ಕೈಗಳು ಶುದ್ಧವಾಗಿರಬೇಕು. ಬೈಬಲ್ ಹಿಡಿಬೇಕಾದ್ರೆ ಕೈಗಳು ಶುದ್ಧವಾಗಿರಬೇಕು. ಕೆಲವು ಜನ ನೋಡಿ, ತಿಂತಾ ಇರ್ತಾರೆ, ಪಕ್ಕದಲ್ಲಿ ಕೂತ್ಕೊಂಡು ಏನೋ ಒಂದು ತಿಂತಾ ಇರ್ತಾರೆ, ಬೈಬಲ್ ಓದ್ತಾ ಇರ್ತಾರೆ. ಅದು ತಪ್ಪದು. ಕೆಲವು ಜನ ಏನು ಮಾಡ್ತಾರೆ? ಮಾತಾಡ್ತಾ ಇರ್ತಾರೆ, ಬೇರೆಯವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಇಲ್ಲಿ ವಾಕ್ಯ ತಪ್ಪದು. ಒಬ್ಬ ಗಂಡಸು ದೇವರ ಸಮ್ಮುಖಕ್ಕೆ ಬಂದಾಗ ಸಂತ ಪೌಲರು ಬರೀತಾರೆ, ಯಾವುದೇ ರೀತಿಯಾದ ಕೋಪ ತಾಪವಿಲ್ಲದೆ ಶಾಂತ ಚಿತ್ತನಾಗಿ ಅವನು ದೇವರ ಸಮ್ಮುಖದಲ್ಲಿ ನಿಲ್ಲಬೇಕು.
ಆಗ ಮಾತ್ರ ಅವನು ಲೋಕದಲ್ಲಿ ಜಯಗೊಳ್ಳಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಜಯಗೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಸಂತ ಮಾರ್ಕರು ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ಅವರು ಶುಭ ಸಂದೇಶವನ್ನು ಬರೀತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇದ್ದೀರಾ? ಎಲ್ಲರೂ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಮಾರ್ಕರು ಬರೆದಂಥ ಶುಭ ಸಂದೇಶಕ್ಕೂ ಹಳೆಯ ಒಡಂಬಡಿಕೆಗೂ ತುಂಬ ನಂಟಿದೆ. ಹಳೆ ಒಡಂಬಡಿಕೆಯಲ್ಲಿ ಏನು ಮಾಡಿದರೋ ದೇವರು, ಅದನ್ನ ಸಂತ ಮಾರ್ಕರ ಮುಖಾಂತರ ಬರೆಸಿದ್ದಾರೆ. ತಮಾಷೆ ಅಲ್ಲ ಇದು, ತಮಾಷೆ ಮಾತಲ್ಲವೇ ಇಲ್ಲ. ನಾಳೆ ಕ್ಲಾಸಲ್ಲಿ ನಾನು ವಿವರವಾಗಿ ಒಂದೊಂದು ವಾಕ್ಯದ ಸಮೇತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಬ್ಬ ಸಾಮಾನ್ಯ ವ್ಯಕ್ತಿ, ಯೇಸು ಸ್ವಾಮಿಯನ್ನು ನೋಡದಂಥ ವ್ಯಕ್ತಿ, ಯೇಸು ಸ್ವಾಮಿಯ ಬಗ್ಗೆ ಮೊದಲನೆಯ ಶುಭ ಸಂದೇಶ ಬರೀತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯಾವ ಮಟ್ಟಿಗೆ ಪವಿತ್ರಾತ್ಮರು ಕಾರ್ಯ ಮಾಡ್ತಾರೆ, ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ನಾವು ಅನ್ಕೊಳ್ತೀವಿ ನನಗೆಲ್ಲ ಗೊತ್ತಿದೆ ಅಂತ ನಾವು ತಿಳ್ಕೊಳ್ತೀವಿ. ಇವತ್ತಿನವರೆಗೂ ಕ್ರೈಸ್ತರಾದ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರೋದಿಲ್ಲ. ಕ್ರೈಸ್ತರಾದ ನಮಗೆ ಪವಿತ್ರಾತ್ಮರಿಲ್ಲದೆ ಹೋದರೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಬರ್ತಾರೆ, ಬೋಧಕರು ಬೋಧನೆ ಮಾಡ್ತಾರೆ, ತುಂಬಾ ಸುಂದರವಾಗಿ ಬೋಧನೆ ಮಾಡ್ತಾರೆ, ಫಲ ಬಿಡಬೇಕದು. ಬಿತ್ತಿದ ಬೆಳೆ ಫಲ ಬಿಡಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಪೇತ್ರ ಬಿತ್ತನೆ ಮಾಡಿದ್ರು 3,000 ಜನರು ದೀಕ್ಷಾ ಸ್ನಾನ ಪಡ್ಕೊಂಡ್ರು. 3,000 ಜನ. ಈ ದಿನಗಳಲ್ಲಿ ಒಬ್ಬನು ಕೂಡ ಮನ ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಜನರು ಬೋಧಕನ ಬಾಯನ್ನು ನೋಡ್ತಾ ಇದ್ದಾರೆ ಹೊರತು ಬೈಬಲ್ ಇರುವ ಮಹತ್ವವನ್ನು ನೋಡ್ತಾ ಇಲ್ಲ. ಕೆಲವು ಜನ ನೋಡಿ, ದೇವರ ವಾಕ್ಯ ಓದಬೇಕಾದ್ರೆ ಕಾಲ್ ಚಾಚ್ಕೊಂಡು ಹಾಗೆ ಹೀಗೆಲ್ಲ ಮಾಡ್ಕೊಂಡು ಕೂತಿರ್ತಾರೆ. ಕೆಲವು ಜನ ವಾಕ್ಯ ಓದಬೇಕಾದ್ರೆ ಕೆಲವು ಹುಡುಗರನ್ನ ನಾವು ನೋಡ್ತೀವಿ ದೇವಾಲಯದಲ್ಲಿ. ಶುಭ ಸಂದೇಶ ಯಾಜಕರು ಓದ್ತಾ ಇರ್ತಾರೆ, ಇವರಲ್ಲಿ ಕೂತ್ಕೊಂಡು ಹಿಂಗಂತ ಇರ್ತಾರೆ, ಹಿಂಗೆ ಸ್ಟೈಲ್ ಮಾಡ್ಕೊಂಡು ಹಿಂಗೆ ಅನ್ಕೊಂಡು. ಅದೇ ರೀತಿ ಹೆಂಗಸರು ಏನು ಮಾಡ್ತಾರೆ, ಬಟ್ಟೆಗಳನ್ನ ಸರಿ ಮಾಡ್ಕೊಡ್ತಾ ಇರ್ತಾರೆ. ಅಥವಾ ಬೇರೆಯವ್ರನ್ನ ನೋಡಿ ಕಣ್ಣಲ್ಲೇ ಮಾತಾಡ್ತಾ ಇರ್ತಾರೆ. ಕಣ್ಣಲ್ಲೇ ಬೇರೆಯವ್ರನ್ನ ನೋಡಿ ಏನು ಮಾಡ್ತಾರೆ, ಬೇರೆಯವ್ರನ್ನ ಮೂದಲಿಸೋದು, ಅಳಿಸೋದು. ದೇವರ ವಾಕ್ಯಕ್ಕೆ ಇವರು ಏನು ಮಾಡ್ತಾ ಇಲ್ಲ, ಕಿವಿಯಲ್ಲ, ಮಹತ್ವ ಕೊಡ್ತಾ ಇಲ್ಲ. ಅದಕ್ಕಾದ ಒಂದು ಬೆಲೆ ಕೊಡ್ತಾ ಇಲ್ಲ, ಅದಕ್ಕಾದ ಒಂದು ಸ್ಥಾನಮಾನ ಕೊಡ್ತಾ ಇಲ್ಲ. ಸ್ಥಾನಮಾನ ಕೊಟ್ಟಿದ್ರೆ ನೋಡಿ, ಮಾತೆ ಮರಿಯಮ್ಮನವರು ದೇವರ ವಾಕ್ಯಕ್ಕೆ ಸ್ಥಾನಮಾನ ಕೊಟ್ಟರು, ದೇವರ ಪುತ್ರ ಅಲ್ಲಿ ಇಳಿದು ಬಂದರು. ಇವತ್ತು ನಾವು ಸ್ಥಾನಮಾನ ಕೊಡ್ತಾ ಇಲ್ಲ. ಬಿಡು, ಏನೋ ಬೈಬಲ್ ಏನೋ ಬಿಡು ಅಲ್ವಾ, ಬಿಡು. ಎಷ್ಟೋ ಜನ ಬೈಬಲ್ ನೋಡಿರ್ತೀರಾ, ಅವ್ರು ಇಡುವ ಜಾಗ ನೋಡಿರ್ತೀರಾ, ಎಲ್ಲಿಟ್ಟಿರ್ತಾರಂತ, ಯಾವುದೋ ಒಂದು ಮೂಲೆಯಲ್ಲಿ ಬಿಸಾಕಿರ್ತಾರೆ. ಅದಕ್ಕೆ ಆದ ಒಂದು ಬಟ್ಟೆ ಇಟ್ಟು, ಅದಕ್ಕೆ ಆದ ಒಂದು ಜಾಗ ಇಟ್ಟು. ಕೆಲವು ಜನ ಬೈಬಲ್ ಇಟ್ಟಿರ್ತಾರೆ, ಅದ್ರ ಮೇಲೆ ನೀರು ಕುಡಿತಾರೆ, ಹಂಗೆ ಗ್ಲಾಸ್ ಇಟ್ಟು ಹೋಗ್ತಾರೆ, ಅಥವಾ ತಿನ್ನೋ ತಟ್ಟೆ ಇಟ್ಟು ಹೋಗ್ತಾರೆ. ಅಯ್ಯೋ ಯಪ್ಪ, ನೋಡಿ ಇದೆಲ್ಲ ಮಾರ್ಕರ ಆ ಒಂದು ಪುಸ್ತಕಗಳನ್ನು ನಾನು ಓದಬೇಕಾದ್ರೆ ನಾನು ಎಷ್ಟೋ ದಿನ ಮಾಡಿದ್ದೀನಪ್ಪ. ದೇವರೇ, ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಮನ್ನಿಸ್ಬಿಡಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕಂತ ಹೇಳಿದ್ರೆ, ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗ್ತಾನೆ. ವಾಕ್ಯ ಇದೆಯಾ?
ಇದೇ ಬ್ರದರ್. ಇದೇ ಬ್ರದರ್ ಜ್ಞಾನೋಕ್ತಿ 13 ಅಲ್ವಾ? Praise the Lord. 13. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ ನಿಮಗೆ? ಓಕೆ, ನಾವು ಕ್ಲಾಸ್ ಹಾಗಾದ್ರೆ ನಾವು ಕ್ಲಾಸ್ ಮುಗಿಸೋಣ. ಹಾಗಾದ್ರೆ ನಾವು